जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಪ್ರಿಯವ್ರತರಾಜನ ವಂಶದಲ್ಲಿ ಬಂದಂತಹ ಅನೇಕ ಜನರ ಮಹತ್ವಗಳನ್ನು ನಿರೂಪಣೆ ಮಾಡ್ತಾ ಬಂದು ಕೊನೆಯಲ್ಲಿ ಗಯರಾಜನ ಗಯರಾಜನ ಆಳ್ವಿಕೆಯಲ್ಲಿ ಇದ್ದಂತಹ ಜನಸಂಪತ್ತನ್ನ ಎಲ್ಲವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ನಿರೂಪಣೆ ಮಾಡಿ ಆ ಗಯನಿಗೆ ಜಯಂತಿ ಎಂಬಂತಹ ಕನ್ಯೆಯಲ್ಲಿ 3 ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಚಿತ್ರರಥ, ಸ್ವಾತಿ, ಅವರೋಧನ ಅಂತ 3 ಜನ. ಅದರಲ್ಲಿ ಚಿತ್ರರಥ ಎಂಬಂತಹ ಮಗನಿಗೆ ಊರ್ಜಾ ಎಂಬಂತಹ ಕನ್ಯೆಯ ಜೊತೆಯಲ್ಲಿ ವಿವಾಹವಾಗಿ ಸಮ್ರಾಟ್ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾನೆ. ಇವರು ಆದ್ಮೇಲೆ ಅವನನ್ನೇ ಮುಂದೆ ಮಾಡಿಕೊಂಡು ಸಮ್ರಾಟ ಎಂಬಂತಹ ಇವನಿಗೆ ಉತ್ಕಲ ಎಂಬಂತಹ ಸ್ತ್ರೀಯಲ್ಲಿ ಮರೀಚಿಗಳು ಹುಟ್ಟುತ್ತಾರೆ. ಮರೀಚಿಗೆ ಬಿಂದುಮತಿ ಎಂಬಂತಹ ಕನ್ಯೆಯಲ್ಲಿ ಬಿಂದುಮಾನ್ ಎಂಬಂತಹ ಮಗ ಹುಟ್ಟುತ್ತಾನೆ. ಬಿಂದುಮಾನಿಗೆ ಸುಷೇಣ ಅಂತ ಒಬ್ಬಳ ಕನ್ಯೆಯ ಜೊತೆಯಲ್ಲಿ ಮದುವೆಯಾಗಿ ಮಧು ಅನ್ನುವಂತಹ ಮಗ ಹುಟ್ಟುತ್ತಾನೆ. ಮಧುವಿಗೆ ವೀರವ್ರತ ಅನ್ನುವಂತಹ ಮಗ ಸುಮನಸಿ ಎಂಬಂತಹ ಸ್ತ್ರೀಯ ಜೊತೆಯಲ್ಲಿ ವಿವಾಹವಾದಾಗ ಮಗನನ್ನ ಪಡಿತಾನೆ. ವೀರವ್ರತನಿಗೆ ಭೋಜ ಎಂಬ ಕನ್ಯೆಯ ಜೊತೆಯಲ್ಲಿ ವಿವಾಹವಾಗಿ ಮನ್ಯು, ಪ್ರಮನ್ಯು ಅನ್ನುವ 2 ಮಕ್ಕಳಾಗ್ತಾರೆ. ಮನ್ಯುವಿಗೆ ಸತ್ಯ ಎಂಬುವಳ ಜೊತೆಯಲ್ಲಿ ವಿವಾಹವಾಗಿ ಭುವನ ಎಂಬ ಹೆಸರಿನ ಮಗ ಹುಟ್ಟುತ್ತಾನೆ. ಅವನಿಗೆ ದೋಷ ಎಂಬ ಕನ್ಯೆಯ ಜೊತೆಯಲ್ಲಿ ತ್ವಷ್ಟೃ ಹುಟ್ಟುತ್ತಾನೆ. ತ್ವಷ್ಟೃವಿನ ಮಗನಾಗಿ ವಿರಜ ಹುಟ್ಟುತ್ತಾನೆ. ವಿರಜ ಮತ್ತು ವಿಶೂಚಿ ಇವರಿಬ್ಬರಿಗೂ ಕೂಡ ಶತಜಿತ್ ಮುಂತಾದಂತಹ 100 ಜನ ಮಕ್ಕಳು ಹುಟ್ಟುತ್ತಾರೆ. ಒಬ್ಬಳು ಕನ್ಯೆಯು ಕೂಡ ಹುಟ್ಟುತ್ತಾಳೆ ಅಂತ ಇಷ್ಟೆಲ್ಲ ಹೇಳಿದ್ರು. ಇದರಲ್ಲಿ ಕೊನೆ ಮಗ ಯಾರು? ಪ್ರಿಯವ್ರತರಾಜನ ವಂಶದ ಕೊನೆಯ ಕುಡಿ ವಿರಜ. ಈ ವಿರಜನ ಬಗ್ಗೆ ಮಹತ್ವ ಇಷ್ಟಿದೆ. ವಿರಜ ಆ ಪ್ರಿಯವ್ರತ ವಂಶದ ಕೊನೆಯಲ್ಲಿ ಬಂದಂತಹ ರಾಜ. ತನ್ನ ಕೀರ್ತಿಯಿಂದ ಇಡೀ ಭೂಮಂಡಲವನ್ನ ಪ್ರಸಿದ್ಧಿಗೊಳಿಸಿದ್ದಾನೆ. ದ್ವಾದಶಾದಿತ್ಯರ ಕೊನೆಯಲ್ಲಿ ಯಾರು ಬರ್ತಾನೆ? ವಿಷ್ಣು ಬರ್ತಾನೆ. ದ್ವಾದಶಾದಿತ್ಯರಲ್ಲಿ ವಿಷ್ಣು ಹೇಗೆ ಕೊನೆಯವನೋ, ಅದಿತಿಯ ಮಕ್ಕಳಾಗಿ ಹುಟ್ಟಿದವರಲ್ಲಿ ಕೊನೆಯವನು ವಿಷ್ಣು ಹೇಗೋ, ಅದರಂತೆ ಪ್ರಿಯವ್ರತರಾಜನ ವಂಶದಲ್ಲಿ ಕೊನೆಯವನು ವಿಷ್ಣು. ವಿರಜನು ಪ್ರಿಯವ್ರತರಾಜನ ವಂಶದಲ್ಲಿ ಕೊನೆಯವನಾಗಿ ಹುಟ್ಟುತ್ತಾ ಇದ್ದಾನೆ ಅಂತ ಇಲ್ಲಿ ಹೇಳಿ ಆ ಪ್ರಿಯವ್ರತರಾಜನ ವಂಶದ ಚರಿತ್ರೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ಗಯಾತ್ ಜಯಂತ್ಯಾಂ ಚಿತ್ರರಥಃ ಸ್ವಾತಿಃ ಅವರೋಧನಃ ಇತಿ 3 ಪುತ್ರಾಃ ಬಭೂಃ. ಚಿತ್ರರಥಾತ್ ಊರ್ಜಾಯಾಂ ಸಮ್ರಾಟ್ ಅಜನಿಷ್ಠ. ಚಿತ್ರರಥ ಎಂಬಂತಹ ಕನ್ಯೆಯಲ್ಲಿ, ಚಿತ್ರರಥನಿಗೆ ಊರ್ಜಾ ಎಂಬಂತಹ ಕನ್ಯೆಯಲ್ಲಿ ಸಮ್ರಾಟ್ ಎಂಬ ಹೆಸರಿನ ಮಗ ಹುಟ್ಟದ.
ತತಃ ಉತ್ಕಲಾಯಾಂ ಮರೀಚಿಃ ಮರೀಚೇಃ ಬಿಂದುಮತ್ಯಾಂ ಬಿಂದುಮಾನ್ ಉದಪದ್ಯತ ತಸ್ಮಾತ್ ಸುಷೇಣಾಯಾಂ ಮಧುನಾಮ ಅಭವತ್. ನಾವು 5ನೇ ಸ್ಕಂದದ 15ನೇ ಅಧ್ಯಾಯದ ಕೊನೆ ಮಂತ್ರಗಳನ್ನು ನೋಡ್ತಾ ಇದ್ದೇವೆ. ಮಧೋಃ ಸುಮನಸ್ಯಾಂ ವೀರವ್ರತಃ ತತೋ ಭೋಜಾಯಾಂ ಮನ್ಯು ಪ್ರಮನ್ಯೂ ಜಜ್ಞಾತೆ ಮನ್ಯೋಃ ಸತ್ಯಾಯಾಂ ಭುವನಃ ತತೋ ದೋಷಾಯಾಂ ತ್ವಷ್ಟಾ ಅಜನಿಷ್ಠ ತ್ವಷ್ಟುಃ ವಿರಜಃ ವಿರೋಚನಾಯಾಂ ವಿರಜಸ್ಯ ಶತಜಿತ್ ಪ್ರವರಂ ಪುತ್ರಶತಂ ಕನ್ಯಾ ಚ ವಿಶೂಚ್ಯಾಂ ಕಿಲ ಜಾತ. 100 ಜನ ಮಕ್ಕಳು ವಿರಜನಿಗೆ ಹುಟ್ಟಿದರು, ಒಬ್ಬಳು ಕನ್ಯೆಯೂ ಹುಟ್ಟಿದಳು. ಈ ವಿರಜನೆ ಆ ಪ್ರಿಯವ್ರತ ವಂಶದ ಕೊನೆಯ ಕುಡಿ ಅಂತ ಹೇಳ್ತಾ ಇದ್ದಾರೆ. ತತ್ರಾಯಂ ಶ್ಲೋಕಃ ಪ್ರಯವ್ರತಮಿಮಂ ವಂಶಂ ವಿರಜಶ್ಚರಮೋದ್ಭವಃ ಅಕರೋದತ್ಯಲಂ ಕೀರ್ತ್ಯ ವಿಷ್ಣು ಸುರಗಣಂ ಯಥಾ. ಪ್ರಿಯವ್ರತನೇ ಮೊದಲುಗೊಂಡು ವಿರಜನವನೆಗೆ ಕೊನೆಯ ರಾಜ ವಿರಜ. ಈ ವಿರಜನವು ಕೂಡ ಇಡೀ ಜಗತ್ತನ್ನ ಆ ಪ್ರಿಯವ್ರತ ವಂಶದ ಚರಿತ್ರೆ ಹಾಳಾಗದಂತೆ ಪ್ರಸಿದ್ಧಿಗೊಳಿಸ್ತಾ ಇದ್ದಾನೆ ಅಂತ ಇಷ್ಟಕ್ಕೆ 15ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಇದಾದ ಮೇಲೆ ಇಡೀ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡಿ ಎನ್ನುವ ಅಭಿಪ್ರಾಯದಿಂದ ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಶುಕಮುನಿಗಳು ಪ್ರಿಯವ್ರತ ರಾಜನ ಕಥೆಯನ್ನ ಪ್ರಾರಂಭದ ಅಧ್ಯಾಯದಲ್ಲಿ ಹೇಳುವಾಗ ಪ್ರಿಯವ್ರತ ರಾಜ ತನ್ನ ರಥವನ್ನ ತಿರುಗಿಸಿಕೊಂಡು ಹೋದ. ಅದನ್ನ ಸುತ್ತಿದಾಗ 7 ಸಮುದ್ರ ಮತ್ತು 7 ದ್ವೀಪಗಳು ಮೊದಲಿಗಿದ್ದಂತಹ ಪರಿಧಿಗಿಂತಲೂ ಕೂಡ ಸ್ವಲ್ಪ ವಿಸ್ತಾರಗೊಂಡ್ವು ಅಂತ ಹೇಳಿ ಇಡೀ ಭೂಮಂಡಲದ 7 ದ್ವೀಪಗಳಲ್ಲಿ ಮಧ್ಯದಲ್ಲಿ ಇರುವಂತಹ ದ್ವೀಪ ಜಂಬೂ ದ್ವೀಪ. ಅದಕ್ಕೆ ಡಿವೈಡರ್ ಆಗಿ ಜಂಬೂ ದ್ವೀಪಕ್ಕೂ ಶಾಖ ದ್ವೀಪಕ್ಕೂ 7 ದ್ವೀಪಗಳಿವೆ. ಜಂಬೂ, ಪ್ಲಕ್ಷ, ಕುಶ, ಕ್ರೌಂಚ, ಶಾಖ, ಪುಷ್ಕರ. ಜಂಬೂ ದ್ವೀಪ, ಶುಕ, ಪ್ಲಕ್ಷ ದ್ವೀಪ, ಶಾಖ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ದ್ವೀಪಗಳಲ್ಲಿ ಆ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ವಿಭಾಗ ಮಾಡುವಂತಹ ಸ್ಥಳದಲ್ಲಿ ಅಂತಂದ್ರೆ ಗಡಿರೇಖೆ ಅಂತ ಏನು ಕರಿತೇವೋ ಅದರಲ್ಲಿ 8 ದಿಕ್ಕುಗಳಲ್ಲಿ ಜಂಬೂ ದ್ವೀಪವನ್ನ ಮತ್ತೊಂದು ದ್ವೀಪದಿಂದ ವಿಭಾಗ ಮಾಡುವಂತಹ 8 ಪರ್ವತಗಳಿವೆ. ಆ 8 ಪರ್ವತಗಳು ಏನ್ ಮಾಡತ್ತೆ ಅಂತಂದ್ರೆ ಈ ದ್ವೀಪವನ್ನು ಮತ್ತೊಂದು ದ್ವೀಪದಿಂದ ಬೇರೆ ಮಾಡುವುದು ಅಷ್ಟೇ ಅಲ್ಲದೇನೆ ಆ ಜಂಬೂ ದ್ವೀಪವನ್ನು 9 ವಿಭಾಗವಾಗಿ ಮಾಡಿದೆ. ಅದನ್ನ ನವವರ್ಷಗಳು ಅಂತ ಕರೀತಾರೆ. ನಾವು ಅದನ್ನು ಹಿಂದೆ ಗಮನಿಸಿದ್ದೇವೆ. ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ ಹಿರಣ್ಮಯ, ಕೇತು, ಭದ್ರಾಶ್ವ, ಕೇತುಮಾಲ, ರಮ್ಯಕ, ಹಿರಣ್ಮಯ ಅನ್ನುವ 9 ದ್ವೀಪಗಳನ್ನ ನಾವು ಹಿಂದೆ ಗಮನಿಸಿದ್ದೇವೆ. 7 ದ್ವೀಪಗಳು ಮತ್ತು ನವವರ್ಷಗಳು. ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನು ಹೇಳಿದರೆ, ಸೂರ್ಯನ ಬೆಳಕು ಎಲ್ಲಿಯವರೆಗೂ ಹೋಗತ್ತೋ, ಚಂದ್ರ ಎಲ್ಲಿಯವರೆಗೂ ಕಾಣಿಸಿಕೊಳ್ತಾನೋ ಅಲ್ಲಿಯವರೆಗೂ ಭೂಮಂಡಲದ ವಿಸ್ತಾರ ಇದೆ. ಅದನ್ನು ಭೂಮಂಡಲ ಅಂತ ಕರಿಬಹುದು. ಅದಾದ್ಮೇಲೆ ಸ್ವರ್ಗ, ಪಾತಾಳ ಮುಂತಾದ ಲೋಕಗಳೆಲ್ಲ ಬರುತ್ತೆ. ಸೂರ್ಯನ ಬೆಳಕು ಬೀಳುವವರೆಗೆ ಚಂದ್ರನು ಎಲ್ಲಿಯವರೆಗೂ ತಾನು ತೋರಿಕೊಳ್ತಾನೋ, ಸೂರ್ಯ ಚಂದ್ರರ ಕಾಣ ಸಿಗುವಿಕೆ ಎಲ್ಲಿವರೆಗೂ ಇರುತ್ತೋ ಅದು ಭೂಮಂಡಲದ ವಿಸ್ತಾರ ಅಂತ ನೀವು ನಿರೂಪಣೆ ಮಾಡಿದಿರಿ. ಈ 7 ದ್ವೀಪಗಳ ಕಲ್ಪನೆ, 7 ದ್ವೀಪಗಳು, 7 ಸಮುದ್ರಗಳು, ಇವುಗಳ ಆಚೆಯಲ್ಲಿರುವಂತಹ ಲೋಕಗಳು, ಇಡೀ ಬ್ರಹ್ಮಾಂಡದ ವಿಸ್ತಾರ, ಇವುಗಳೆಲ್ಲವನ್ನ ನನಗೆ ಕೇಳಬೇಕು ಅಂತ ಬಹಳ ಆಸೆ ಇದೆ. ಆ ಬ್ರಹ್ಮಾಂಡದ ವಿಸ್ತಾರ ಇವುಗಳ ಬಗ್ಗೆ ನನಗೆ ನಿರೂಪಣೆ ಮಾಡಿ ಅಂತ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. ಯಾಕೆ? ಪರಮಾತ್ಮನ ಪ್ರತಿಮೆಯೇ ಇಡೀ ಬ್ರಹ್ಮಾಂಡ.
ದೇವಸ್ಥಾನದಲ್ಲಿ ನಾವು ಮನೆಯಲ್ಲಿ ಅರ್ಚಿಸುವಂತಹ ಮೂರ್ತಿಗಳು ಹೇಗೆ ಪರಮಾತ್ಮನ ಪ್ರತೀಕವೋ ಹಾಗೆ ಇಡೀ ಬ್ರಹ್ಮಾಂಡ ಭಗವಂತನ ಅರ್ಚನೆಗೆ ಅಂತ ಇರುವಂತಹ ದೊಡ್ಡ ಪ್ರತೀಕ ಇದು. ಈ ಪಾತಾಳ 14 ಲೋಕಗಳು, ಪಾತಾಳದಿಂದ ಪ್ರಾರಂಭ ಮಾಡಿಕೊಂಡು ಸತ್ಯಲೋಕದವರೆಗೂ ಇರುವ 14 ಲೋಕಗಳು ಭಗವಂತನ ಒಂದೊಂದು ಅವಯವಗಳು ಅಂತ ಚಿಂತನೆ ಮಾಡಿಕೊಂಡು ಭಗವಂತನ ಈ ಅವಯವ ಸ್ಥಾನದಲ್ಲಿ ಈ ಲೋಕಗಳಿವೆ ಅಂತ ಧ್ಯಾನ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿದರೆ ಆ ಭಗವಂತನ ವ್ಯಾಪ್ತಿ ಇವುಗಳನ್ನು ತಿಳಿದುಕೊಂಡು ಅವನಲ್ಲಿ ಮತ್ತಷ್ಟು ಭಕ್ತಿ ಉಂಟಾಗಲಿಕ್ಕೆ ಸಾಧ್ಯ. ಹಾಗಾಗಿ ಆ ಪರಮಾತ್ಮನ ಮಹತ್ವವನ್ನ, ಅವನ ವಿಭುವಾದಂತಹ ರೂಪದ ಬಗ್ಗೆ ತಿಳಿಸಿಕೊಡುವಂತಹ ಕಥೆಗಳನ್ನ ನಿರೂಪಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಈ ಪರಮಾತ್ಮನ ಬ್ರಹ್ಮಾಂಡದ ಸೃಷ್ಟಿ ಏನಿದೆಯೋ ನಾನಾ ರೂಪಗಳಿಂದ ಪರಮಾತ್ಮ ಈ ಎಲ್ಲ ಪ್ರದೇಶಗಳನ್ನ ಸೃಷ್ಟಿ ಮಾಡಿ ಅದರ ಒಳಗಡೆಯಲ್ಲಿ ಪ್ರವೇಶ ಮಾಡಿದ್ದಾನೆ. ಅವುಗಳ ಹೆಸರು, ಅವುಗಳ ವಿಸ್ತಾರ, ಅದರಲ್ಲಿರುವಂತಹ ಜನರು, ಅವರ ಕಾರ್ಯಗಳು ಇವೆಲ್ಲವನ್ನು ತಿಳಿಬೇಕು, ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು ಅಂತಾದರೆ ದೇವತೆಗಳ ಆಯುಷ್ಯವೂ ಮುಗಿದು ಹೋಗಿಬಿಡತ್ತೆ. ದೇವತೆಗಳ 100 ವರ್ಷಗಳ ಆಯುಷ್ಯ ಇದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ 1 ವರುಷ ದೇವತೆಗಳ 1 ದಿವಸ. ಅಂತಹ ನಮ್ಮ 1 ವರುಷ ದೇವತೆಗಳ 1 ದಿವಸ, ಇಂತಹ ದೇವತೆಗಳ 100 ವರ್ಷವೂ ಕೂಡ ಸಾಕಾಗೋದಿಲ್ಲ, ಬಹಳ ಕಡಿಮೆಯಾಗಿ ಹೋಗಿಬಿಡತ್ತೆ. ಅಷ್ಟು ಅದ್ಭುತವಾದಂತಹ ವಿಸ್ತಾರವಾದಂತಹ ಬೃಹತ್ತಾದಂತಹದ್ದು ಬ್ರಹ್ಮಾಂಡದ ವಿವರಣೆ. ಅದಕ್ಕೆ ನಾನೇನ್ ಮಾಡ್ತೇನೆ ಅಂತಂದ್ರೆ, ಇಡೀ ಬ್ರಹ್ಮಾಂಡದ ಮುಖ್ಯವಾದಂತಹ ಅಂಶಗಳು ಯಾವ್ದಿವೆಯೋ, ಭಾರತದಲ್ಲಿ ಯಾವ್ಯಾವ್ದು ಮುಖ್ಯ ನಗರಗಳು ಅಂತ ಕೇಳಿದ್ರೆ ದೆಹಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದು, ಅಹಮದಾಬಾದು ಅಂತ ಕೋಲ್ಕತ್ತಾ ಅಂತ ಪ್ರಮುಖ ನಗರಗಳನ್ನು ಹೇಳಿ ಅವುಗಳ ಲಕ್ಷಣಗಳನ್ನಷ್ಟೇ ವಿವರಣೆ ಮಾಡಿ ಬಿಟ್ಬಿಡ್ತಾರೆ. ಯಾಕೆ? ಪ್ರಧಾನವಾದ ನಗರಗಳು ಇಷ್ಟು ಅಂತ. ಹಾಗೆಯೇ ಇಡೀ ಬ್ರಹ್ಮಾಂಡದ ಅತ್ಯಂತ ಮುಖ್ಯವಾದಂತಹ ಪ್ರದೇಶಗಳ ಹೆಸರನ್ನ, ಸ್ವಲ್ಪ ಮಟ್ಟಿನ ಅದರ ಆಳ ಅಗಲಗಳನ್ನ, ವಿಸ್ತಾರವನ್ನ ನಿನಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ, ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ಜಂಬೂ ದ್ವೀಪದ ವಿವರಣೆಯನ್ನು ಮೊದಲಿಗೆ ಕೊಡ್ತೇನೆ ಅಂತ ಆ ಜಂಬೂ ದ್ವೀಪದ ವಿವರಣೆಯನ್ನು ಕೊಡ್ತಾರೆ. ಮೊದಲಿಗೆ ಆ ಪಂಕ್ತಿಗಳನ್ನ ನೋಡಿಬಿಡೋಣ. ರಾಜೋವಾಚ ಇತ್ಯುಕ್ತಸ್ತ್ವಯಾ ಭೂಮಂಡಲಾಯ ಅಯಂ ಅವಿಶೇಷಃ ಯಾವದಾದಿತ್ಯಸ್ತಪತಿ ಯತ್ರ ಚ ಅಸೌ ಜ್ಯೋತಿಷಾಂ ಗಣೈಃ ಚಂದ್ರಮಾಃ ಸಹ ದೃಶ್ಯತೆ. ಭೂಮಂಡಲ ಎಲ್ಲಿವರೆಗೂ ಇದೆ, ಎಲ್ಲಿವರೆಗೂ ಸೂರ್ಯನ ಕಿರಣಗಳೆಲ್ಲ ಚಲಿಸತ್ತೋ, ಎಲ್ಲಿ ಚಂದ್ರ ನಕ್ಷತ್ರಗಳಿಂದ ಸಹಿತವಾಗಿ ತೋರಿಕೊಳ್ಳುತ್ತಾನೋ ಅದೆಲ್ಲವೂ ಭೂಮಂಡಲ. ಆ ಭೂಮಂಡಲದಲ್ಲಿಯೂ ಕೂಡ ಪ್ರಿಯವ್ರತ ರಾಜ ತನ್ನ ರಥದ ಚಕ್ರದ ಒತ್ತುವಿಕೆಯಿಂದಾಗಿ ಸಮುದ್ರಗಳ ಇವುಗಳ ವಿಸ್ತಾರ ಸ್ವಲ್ಪ ಹೆಚ್ಚಾಗುವ ಹಾಗೆ ಮಾಡಿದ ಅಂತ ತಾವು ನಿರೂಪಣೆ ಮಾಡಿದ್ದೀರಿ. ತತ್ರಾಪಿ ಪ್ರಿಯವ್ರತ ರಥ ಚರಣ ಪರಿಖಾತೈಃ ಸಪ್ತಭಿಃ ಸಪ್ತ ಸಿಂಧವಃ ಉಪಕೃಪ್ತಾಃ ಯತಃ ಏತಸ್ಯಾಂ ಸಪ್ತದ್ವೀಪ ವಿಶೇಷಕಲ್ಪಸ್ತ್ವಯಾ ಖಲು ಭಗವನ್ ಸೂಚಿತಃ. ನೀನು ಪ್ರಿಯವ್ರತ ರಾಜನಿಂದ ಬ್ರಹ್ಮಾಂಡದ ಸಪ್ತದ್ವೀಪಗಳು, ಜಂಬೂ ದ್ವೀಪದಲ್ಲಿ ನವವರ್ಷಗಳು ಇವೆಲ್ಲವೂ ಸೃಷ್ಟಿಯಾಗಿದೆ ಅಂತ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದೀರಿ. ಅದರ ವಿಸ್ತಾರವಾದಂತಹ ವಿವರಣೆ ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆಯ್ತು ಅಂತ ಆ ಸಪ್ತದ್ವೀಪಗಳು ಯಾವುದು ಅಂತ ಹೇಳಿದ್ರು. ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ದ್ವೀಪಗಳು. ನಾವೆಲ್ಲ ಇರುವಂತಹದ್ದು ಜಂಬೂ ದ್ವೀಪದಲ್ಲಿ. ಜಂಬೂ ದ್ವೀಪೆ ದಂಡಕಾರಣ್ಯೆ ಗೋದಾವರಿಯಾಹ ದಕ್ಷಿಣೇ ತೀರೆ ಅಂತ ನಾವೆಲ್ಲ ಸಂಕಲ್ಪವನ್ನು ಮಾಡ್ತೇವೆ. ಹಾಗಾದ್ರೆ ನಾವೆಲ್ಲರೂ ಇರುವಂತಹ, ವಾಸ ಮಾಡ್ತಾ ಇರುವಂತಹ ದ್ವೀಪ ಜಂಬೂ ದ್ವೀಪ.
ಈ ಜಂಬೂ ದ್ವೀಪದ ವಿವರಣೆಯನ್ನು ಕೊಡಿ. ಜಂಬೂ ದ್ವೀಪ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ ಇನ್ನು 7 ದ್ವೀಪಗಳಿವೆ. ಆ 7 ದ್ವೀಪಗಳ ಬಗ್ಗೆ ವಿವರಣೆಯನ್ನು ಮಾಡಿ. ಆಮೇಲೆ ಆ ಜಂಬೂ ದ್ವೀಪದಲ್ಲೂ ಕೂಡ ಮತ್ತೆ 9 ವರ್ಷಗಳಿವೆ ಅಂತ ನಿರೂಪಣೆ ಮಾಡಿದ್ದೀರಿ ನೀವು. ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ 9 ವರ್ಷಗಳಿವೆ ಅಂತ 2ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾರೆ, 5ನೇ ಸ್ಕಂದದ್ದು. ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕೇತುಮಾಲ, ಕುರು, ಭದ್ರಾಶ್ವ ಅಂತ 9 ಖಂಡಗಳು. ನಾಭಿ ಅದರಲ್ಲಿ ಇದು ಈ ನಮ್ಮ 9 ದ್ವೀಪಗಳನ್ನ ಸೇರಿಸಿ 9 ಖಂಡಗಳನ್ನ ಸೇರಿಸಿ ವಿಭಾಗ ಮಾಡಿದ. ಈ ಎಲ್ಲ ಲೋಕಗಳ ವಿವರಣೆಯನ್ನು ಕೊಡಿ. ಅಲ್ಲಿ ಸಪ್ತದ್ವೀಪಗಳನ್ನು ಹೇಳಿದ್ದೀರಿ. ಕ್ಷೀರ ಸಮುದ್ರ, ದಧಿ ಸಮುದ್ರ, ಲವಣೋದಕ ಅಂತ 7 ಸಾಗರಗಳ ವಿವರಣೆಯನ್ನು ಮಾಡಿದ್ದೀರಿ. ಆ 7 ಸಾಗರಗಳು ಯಾವುದು? ಇದೆಲ್ಲವನ್ನ ನನಗೆ ಕೇಳಬೇಕು ಅಂತ ಬಯಕೆಯಾಗಿದೆ. ಅದರ ಬಗ್ಗೆ ವಿವರಣೆಯನ್ನು ಕೊಡಿ. ಏತದೇವ ನಿಖಿಲಮಹಂ ಮಾನತೋ ಲಕ್ಷಣತಶ್ಚ ಸರ್ವಂ ವಿಜಿಜ್ಞಾಸ್ಯಾಮಿ. ಅವುಗಳ ಪರಿಮಾಣ ಎಷ್ಟು, ಅವುಗಳ ಲಕ್ಷಣಗಳೇನು, ಇವೆಲ್ಲವನ್ನು ಕೇಳಿ ತಿಳಿಬೇಕು ಅಂತ ಬಯಕೆಯಾಗಿದೆ. ಭಗವತೋ ಗುಣಮಯೇ ಏವ ಸ್ಥೂಲ ರೂಪೇ ಆವೇಶಿತ ಮನಃ ಅಗುಣೇಪಿ ಸೂಕ್ಷ್ಮ ಆತ್ಮಜ್ಯೋತಿಷಿ ಪರೇ ಬ್ರಹ್ಮಣಿ ಭಗವತಿ ವಾಸುದೇವಾಖ್ಯೆ ಕ್ಷಮಂ ಆವೇಶಿತುಂ ತದೋಹ ವೈ ತದ್ ಗುರೋಃ ಅರ್ಹಸಿ ಅನುವರ್ಣಿತುಮಿತಿ. ಗುರುಗಳೇ, ಆ ಭಗವಂತನೆಂಬಂತಹ ಪ್ರತಿಮೆಯಲ್ಲಿ ಈ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಬಹಳ ಬಯಕೆಯಾಗ್ತಾ ಇದೆ. ಇಡೀ ಬ್ರಹ್ಮಾಂಡವನ್ನ ಪರಮಾತ್ಮನ ಪ್ರತಿಮೆ ಅಂತ ತಿಳಿದುಕೊಂಡು ನಿರಂತರ ಅಭ್ಯಾಸ ಮಾಡಿದರೆ ಮಾತ್ರ ಆ ಭಗವಂತನಲ್ಲಿ ನಿರತಿಶಯವಾದಂತಹ ಭಕ್ತಿ ನಮಗೆ ಬರಬಹುದು. ಅದರಿಂದಾಗಿ ಬ್ರಹ್ಮಾಂಡದ ವಿಸ್ತಾರವಾಗಿ ಲಕ್ಷಣಗಳನ್ನ, ಅದರ ಪರಿಮಾಣವನ್ನ, ಇವೆಲ್ಲವನ್ನ ನಿರೂಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾ ಮೊದಲಿಗೇನೆ ಎಲ್ಲವನ್ನ ಹೇಳಿಬಿಡ್ತೇನೆ ಅಂತ ಹೇಳಿಲ್ಲ. ಮೊದಲಿಗಾದ್ರೆ ನಾನು ಈ ಕಥೆಯನ್ನು ಹೇಳಿ ಅಂತಂದಾಗ ಆ ಕಥೆಯನ್ನು ಪ್ರಾರಂಭ ಮಾಡಿ ಬಿಡ್ತಾ ಇದ್ರು ಶುಕಾಚಾರ್ಯರು. ಭಗವಂತನ ರೂಪಗಳ ಬಗ್ಗೆ ಹೇಳಿ ಅಂತಂದಾಗ ಈ ರೂಪಗಳ ಕಥೆಗಳು ಬಹಳ ವಿಸ್ತಾರವಾಗಿದೆ, ಎಲ್ಲವನ್ನು ಹೇಳಿಕ್ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಮಟ್ಟಿನ ಕಥೆಗಳನ್ನು ಹೇಳ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನವೈ ಮಹಾರಾಜ ಭಗವತೋ ಮಾಯಾಗುಣ ವಿಭೂತೆ ಸ್ಥಾನ ವಿಶೇಷಾಣಂ ನಾಮ ರೂಪತಃ ಕಾಷ್ಠಾ ಮನಸಾ ಅಧಿಗಂತುಮಲಂ ವಿಬುಧಾಯುಷೇಣಾಪಿ ಪುರುಷಃ ತಸ್ಮಾತ್ ಪ್ರಾಧಾನ್ಯೇನೈವ ಭೂಗೋಳ ವಿಶೇಷಂ ನಾಮರೂಪ ಮಾನ ಲಕ್ಷಣತೋ ವ್ಯಾಖ್ಯಾಸ್ಯಾಮಃ. ರಾಜನೇ, ಭಗವಂತನ ಅದ್ಭುತವಾದ ಇಚ್ಛಾಶಕ್ತಿಯಿಂದ ನಿರ್ಮಿತವಾದಂತಹ ಇಡೀ ಜಗತ್ತಿನ ಉದ್ದಗಲಗಳನ್ನ, ಅವುಗಳ ಹೆಸರುಗಳನ್ನ ಪೂರ್ತಿಯಾಗಿ ತಿಳಿಲಿಕ್ಕೆ ದೇವತೆಗಳ ಆಯುಷ್ಯವೂ ಸಾಕಾಗಲಾರದು. ಮಾತಿನಿಂದ ಹೇಳಿಕ್ ಸಾಧ್ಯವೇನು? ಸರ್ವಥಾ ಆಗೋದಿಲ್ಲ. ಹಾಗಾಗಿ ಈ ಭೂಗೋಳದ ಮುಖ್ಯವಾದಂತಹ ಅಂಶಗಳು ಯಾವ್ದಿವೆಯೋ ಆ ಅಂಶಗಳನ್ನಷ್ಟೇ, ಅವು ಯಾವ ರೀತಿಯಾಗಿದೆ, ಯಾವ ಲಕ್ಷಣದಿಂದ ಕೂಡಿಕೊಂಡಿದೆ, ಅಷ್ಟನ್ನು ಮಾತ್ರ ನಿನಗೆ ನಿರೂಪಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾವ್ ಯಾವ ದ್ವೀಪದಲ್ಲಿದ್ದೇವೋ ಈ ದ್ವೀಪವನ್ನ ಜಂಬೂ ದ್ವೀಪ ಅಂತ ಕರೀತಾರೆ. ಪದ್ಮ ಹೇಗೆ ವರ್ತುಲಾಕಾರವಾಗಿರುತ್ತೋ ಆ ಪದ್ಮದಂತೆ ವರ್ತುಲಾಕಾರವಾಗಿ ರೌಂಡ್ ಶೇಪ್ ಅಲ್ಲಿ ಇದೆ. ಇದರ ಒಂದು ಸುತ್ತು ಹಾಕಬೇಕು ಅಂದ್ರೆ ಎಷ್ಟು ಸುತ್ತ ಇದನ್ನ ಒಂದು ಸುತ್ತ ಹಾಕಲಿಕ್ಕೆ ಎಷ್ಟು ಯೋಜನೆ ಇದೆ? ಇಲ್ಲೆಲ್ಲ ಕಿಲೋಮೀಟರ್ ಗಟ್ಲೆ ಹೇಳೋದಿಲ್ಲ, ಯೋಜನಗಳು ಅಂತ ಹೇಳ್ತಾರೆ. ಎಷ್ಟು ಯೋಜನದಷ್ಟು ವಿಸ್ತಾರವಾಗಿದೆ? ಇದು 1,00,000 ಯೋಜನದಷ್ಟು ವಿಸ್ತಾರವಾಗಿದೆ ಅಂತ ಹೇಳ್ತಾರೆ. ಅದರ ವ್ಯಾಸ 1,00,000 ಯೋಜನ. 1 ಯೋಜನ ಅಂತ ಅದನ್ನ ನಾವು ವಿಚಾರ ಮಾಡೋದು ಅಂತ ಆದ್ರೆ ಒಂದು 11 ಕಿಲೋಮೀಟರ್ ಅಥವಾ 12 ಕಿಲೋಮೀಟರ್. ಯಾಕೆಂದ್ರೆ ಜಲದಲ್ಲಿ ಯೋಜನಕ್ಕೆ ಒಂದು ವಿಧವಾದಂತಹ ಅಳತೆ ಇದೆ, ಗಾಳಿಯಲ್ಲಿ ಅಂತಂದ್ರೆ ಆಕಾಶದಲ್ಲಿ ಒಂದು ವಿಧವಾದಂತಹ ವ್ಯತ್ಯಾಸ ಇದೆ, ಭೂಮಿಯಲ್ಲಿ ಅಳತೆ ಮಾಡುವಾಗ ಅದೇ ಯೋಜನಕ್ಕೆ ಬೇರೆ ರೀತಿಯಾದಂತಹ ಅಳತೆಗಳಿವೆ. ನಾವು ಅದನ್ನ ಸಾಮಾನ್ಯತಃ 1 ಯೋಜನ ಅಂತಾದ್ರೆ ಅದಕ್ಕೆ 11 ಅಥವಾ 12 ಕಿಲೋಮೀಟರ್ ಅಂತ ಇಟ್ಟುಕೊಂಡ್ರೆ, ಕೆಲವೊಂದಿಷ್ಟಕ್ಕೆ 14 ಅಂತಿದೆ, ತುಂಬಾ ವಿವಾದ ಇದೆ.
ಈ ಇಡೀ ಬ್ರಹ್ಮಾಂಡದ ನಿರೂಪಣೆಯ ವಿಷಯ ಏನಿದೆಯೋ ತುಂಬಾ ಗೊಂದಲದ, ನಮ್ಮ ಮನಸ್ಸಿಗೆ ನಮ್ಮ ಊಹೆಗೆ ನಿಲುಕಲಾರದಂತಹ ವಿಷಯಗಳು. ಇದನ್ನ ವೇದವ್ಯಾಸರು ಎಷ್ಟು ನಿರೂಪಣೆ ಮಾಡಿದ್ದಾರೋ ಅಷ್ಟನ್ನು ನೋಡ್ತಾ ಹೋಗೋಣ. ಅವ್ರು ಎಷ್ಟು ಅರ್ಥ ಮಾಡಿಸ್ತಾರೋ ಅಷ್ಟು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದರಲ್ಲಿ ವರ್ತುಲಾಕಾರದ ಈ ಜಂಬೂ ದ್ವೀಪದ ಒಟ್ಟಾರೆ ವಿಸ್ತಾರ ವ್ಯಾಸ 1,00,000 ಯೋಜನದಷ್ಟು ಇದು ವ್ಯಾಸ ಇದೆ. ಅಂದ್ರೆ ಒಂದು ರೌಂಡ್ ಬರ್ಲಿಕ್ಕೆ ಈ ತುದಿಯಿಂದ ಆ ತುದಿಯವರೆಗೆ 1,00,000 ಯೋಜನದಷ್ಟು ವಿಸ್ತಾರವಾಗಿ ಈ ಜಂಬೂ ದ್ವೀಪ ಇದೆ. ಈ ಜಂಬೂ ದ್ವೀಪದಲ್ಲಿ ಹಿಂದೆ ಹೇಳಿದ ಹಾಗೆ 9 ದ್ವೀಪಗಳು: ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ, ಹಿರಣ್ಮಯ ಅಂತ ಒಟ್ಟು 9 ವರ್ಷಗಳಿವೆ. ವರ್ಷಗಳು ಅಂದ್ರೆ ಒಂದೊಂದು ರಾಜ್ಯ ಅಂತ ಅನ್ಕೊಳ್ಳೋಣ, ಅಥವಾ ಒಂದೊಂದು ದೇಶ ಅಂತ ಅನ್ಕೊಳ್ಳೋಣ. ಒಂದೊಂದಕ್ಕೂ ಕೂಡ 99,000 ವಿಸ್ತಾರ ಇದೆ. ಒಂದೊಂದು ವರ್ಷವೂ ಕೂಡ 9,000 ಯೋಜನದಷ್ಟು ವಿಸ್ತಾರ ಇದೆ. ಹಿಂದೆ ಹೇಳಿದ ಹಾಗೆ 8 ಪರ್ವತಗಳು ಇವುಗಳಿಗೆ ಡಿವೈಡರ್ ತರ ಇದೆ. ಈ ಪರ್ವತದಿಂದ ಈ ಪರ್ವತದವರೆಗೂ ಈ ದ್ವೀಪ, ಈ ಪರ್ವತದಿಂದ ಈ ಪರ್ವತದವರೆಗೂ ಈ ದ್ವೀಪ ಅಂತ ಹೇಳ್ತಾ ಇದ್ದಾರೆ. ನಾನು ಹಿಂದಿನ ಪಾಠದ ಸಂದರ್ಭದಲ್ಲಿ ನಮ್ಮ ಭಾಗವತದ ಗ್ರೂಪ್ ನಲ್ಲಿ ಒಂದು ಚಿತ್ರವನ್ನ ಕಳಿಸಿದ್ದೆ. ಅದನ್ನು ನೋಡಿದರೆ ನಮಗೆ ಸ್ವಲ್ಪ ಮಟ್ಟಿನ ಅಂದಾಜು ಬರುತ್ತೆ. ಅಲ್ಲಿ ಈಗ ಮೊದಲಿಗೆ ಈ 9 ವರ್ಷಗಳನ್ನ ನಿರೂಪಣೆ ಮಾಡ್ತಾ ಬರ್ತಾರೆ. ಅದರಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ವರ್ಷ ಇದೆ ಅಂತಂದ್ರೆ ಒಂದೊಂದು ದ್ವೀಪಗಳಿದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಯಾವ್ದದು, ಯಾವ ದ್ವೀಪ ಅದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೊದಲಿಗೆ ಮಧ್ಯದಲ್ಲಿರುವಂತಹದ್ದು ಇಳಾವೃತ ವರ್ಷ ಅಂತ. ಅದನ್ನ ಆ ಚಿತ್ರದಲ್ಲಿ ನಾವು ಗಮನಿಸಬಹುದು. ಹಿಂದಿನ ಪಾಠದಲ್ಲಿ ನಾನು ಕಳಿಸಿದ್ದೇನೆ. ಆ ಚಿತ್ರವನ್ನು ನೀವು ಗಮನಿಸಿದಿರಿ ಅಂತಾದ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ಇಳಾವೃತ ವರ್ಷ ಅಂತ ಕೊಟ್ಟಿದ್ದಾರೆ. ಈ ಇಳಾವೃತ ಪರ್ವತ ಅಂತ ಇಳಾವೃತ ವರ್ಷ ಅಂತ ಇದೆ. ಆ ಇಳಾವೃತ ವರ್ಷಕ್ಕೆ ಮಧ್ಯದಲ್ಲಿ ಇದು ಒಂದು ರೌಂಡ್ ಶೇಪ್ ಅಲ್ಲಿ ಇಳಾವೃತ ವರ್ಷ, ಆ ಚೌಕಾಕಾರದಲ್ಲಿ ಇಳಾವೃತ ವರ್ಷ ಇದೆ ಅಂತಾದ್ರೆ ಅದರ ಮಧ್ಯದಲ್ಲಿ ಎಂ ಅಂತ ಬರೆದಿದ್ದಾರೆ. ಅದನ್ನ ಮೇರು ಪರ್ವತ ಅಂತ ಕರೀತಾ ಇದ್ದಾರೆ. ಈ ಮೇರು ಪರ್ವತದ ವಿಸ್ತಾರ ಎಷ್ಟು? ಇದು 1,00,000 ಯೋಜನದಷ್ಟು ಎತ್ತರವಾಗಿದೆ. ಈ ಪರ್ವತದ ಎತ್ತರ 1,00,000 ಯೋಜನದಷ್ಟು ಇದೆ. ಈ ಪರ್ವತದ ವಿಶೇಷ ಏನು ಅಂತಂದ್ರೆ ಇದು ವಿ ಶೇಪ್ ಅಲ್ಲಿದೆ. ಅಂತಂದ್ರೆ ಈ ಪರ್ವತದ ತುದಿ ಭಾಗ ಅಂತ ನಾವು ಯಾವ್ದನ್ನು ಕರಿತೇವಲ್ಲ, ಚೂಪಾದ ಭಾಗ, ಅದು ಭೂಮಿಯ ಅಡಿಯಲ್ಲಿ ಸೇರಿಕೊಂಡಿದೆ. ಮೇಲ್ಗಡೆ ಭಾಗ ವಿಸ್ತಾರವಾಗ್ತಾ ಹೋಗ್ತಾ ಇದೆ. ನಾವು ವಿ ಶೇಪಿನಲ್ಲಿ ಈ ಪರ್ವತವನ್ನು ಇಟ್ವಿ ಅಂತಂದ್ರೆ ಯಾವ ರೀತಿಯಲ್ಲಿರತ್ತೋ ಆ ರೀತಿಯಾಗಿ ಈ ಮೇರು ಪರ್ವತ ಇದೆ. ಈ ಯಾವ್ದಾದ್ರೂ ಒಂದು ಕಮಲದ ಹೂವನ್ನು ನೋಡಿದಿರಿ ಅಂತಂದ್ರೆ ಆ ಕಮಲದ ಹೂವು ತುಂಬಾ ದಳಗಳಾಗಿ ಬಿಡಿಸಿಕೊಂಡಾಗ ಮಧ್ಯದಲ್ಲಿ ಒಂದು ಚಿಕ್ಕ ಮೊಗ್ಗಿನ ತರ ಇರುತ್ತೆ. ಹಾಗೆ ಇಡೀ ಬ್ರಹ್ಮಾಂಡ ಸಪ್ತದ್ವೀಪಗಳಿಂದ ಕೂಡಿಕೊಂಡಂತಹ ಬ್ರಹ್ಮಾಂಡ ಹರಡಿಕೊಂಡಿದೆ ಅಂತಾದರೆ, ಅಥವಾ ಭೂಮಂಡಲವೆಂಬಂತಹ ಒಂದು ದೊಡ್ಡ ಭಾಗವನ್ನ ಒಂದು ಕಮಲ ಅಂತ ಅಂದುಕೊಂಡ್ರೆ ಆ ಕಮಲದ ಮಧ್ಯಭಾಗದಲ್ಲಿರುವ ಮೊಗ್ಗು ಹೇಗೋ ಆ ಮೊಗ್ಗಿನ ರೀತಿಯಲ್ಲಿ ಈ ಪರ್ವತ ಇದೆ. ಈ ಪರ್ವತದ ಎತ್ತರದ ಭಾಗದಲ್ಲಿ ಅದು ತುಂಬಾ ಅಗಲವಾಗಿದೆ, ವಿಸ್ತಾರವಾಗಿದೆ, ಮೇಲ್ಗಡೆಯಲ್ಲಿ ವಿಸ್ತಾರವಾಗಿದೆ. ಆ ವಿಸ್ತಾರವಾದಂತಹ ಶಿಖರದ ಅಗಲ ಎಷ್ಟಿದೆ ಅಂತಂದ್ರೆ 32,000 ಯೋಜನಗಳಷ್ಟು ವಿಸ್ತಾರವಾಗಿದೆ ಅಂತ ಹೇಳ್ತಾರೆ ಅದನ್ನ. ಅಂತಂದ್ರೆ ಆ ಪರ್ವತದ ಮೇಲ್ಭಾಗದಲ್ಲಿ ನಿಂತ್ವೆ ಅಂತ ಆದ್ರೆ ಯಾವುದೋ ಒಂದು ದೊಡ್ಡ ಹೊಲದ ಮಧ್ಯದಲ್ಲಿ ನಿಂತ ಹಾಗೆ, ದೊಡ್ಡ ಸಾಗರದ ಮಧ್ಯದಲ್ಲಿ ನಿಂತ ಹಾಗೆ ಅನಿಸುತ್ತೆ. ಅಷ್ಟು ವಿಸ್ತಾರವಾದ ಭೂಭಾಗ ಆ ಪರ್ವತದ ಮೇಲ್ಗಡೆಯಲ್ಲಿದೆ. ಅದರ ಬುಡಭಾಗ ಅಂತಂದ್ರೆ ಯಾವುದು ಭೂಮಿಯ ಒಳಗಡೆಯಲ್ಲಿ ಅದು ಯಾವ್ದಾದ್ರೂ ಒಂದು ಮನೆ ಪಿಲ್ಲರ್ ಹಾಕ್ಬೇಕಾದ್ರೆ ಪಿಲ್ಲರ್ ಒಳಗಡೆ ಸೇರಿಕೊಂಡಿರತ್ತಲ್ಲ, ಹಾಗೆ ಈ ಪರ್ವತದ ತುದಿಯ ಚೂಪಾದ ಭಾಗ ಏನಿದೆಯೋ ಅದು ಭೂಮಂಡಲದ ಒಳಗಡೆಯಲ್ಲಿ ಸೇರ್ಕೊಂಡಿದೆ. ಅದು ಕೆಳಗಡೆಯಲ್ಲಿರುವಂತಹ ವಿಸ್ತಾರ 16,000 ಯೋಜನದಷ್ಟು.
ಈ ಪರ್ವತದ ಒಟ್ಟಾರೆ ಎತ್ತರ 1,00,000 ಯೋಜನ ಅಂತ ಹೇಳಿದವು. ಅದರಲ್ಲಿ 16,000 ಯೋಜನದಷ್ಟು ಡೆಪ್ತ್ ಆಗಿ ಈ ಪರ್ವತ ಭೂಮಿಯ ಒಳಗಡೆಯಲ್ಲಿ ಸೇರಿಕೊಂಡಿದೆ. ಭೂಮಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಪರ್ವತ ಆ ಕಡೆ ಈ ಕಡೆ ಅಲ್ಲಾಡದ ಹಾಗೆ, ಪಿಲ್ಲರ್ಗಳು ದೊಡ್ಡ ಕಟ್ಟಡವನ್ನು ಹಿಡಿದುಕೊಂಡು ನಿಂತ ಹಾಗೆ ಈ ಪರ್ವತದ ಆ ಚೂಪಾದ ಭಾಗ ಭೂಮಿಯ ಒಳಗಡೆಯಲ್ಲಿ ಸೇರಿಕೊಂಡು ಪರ್ವತ ಅಲುಗಾಡದ ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದೆ. ಹಾಗಾದ್ರೆ ನಾವಿಷ್ಟನ್ನು ಕಂಡುಕೊಂಡು ಇಡೀ ಜಂಬೂ ದ್ವೀಪದ ಮಧ್ಯಭಾಗದಲ್ಲಿರುವಂತಹ ಭಾಗ 9 ವರ್ಷಗಳಾಗಿ ಜಂಬೂ ದ್ವೀಪವನ್ನು ವಿಭಾಗ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಇರುವಂತಹ ವರ್ಷವನ್ನ ಇಳಾವೃತ ವರ್ಷ ಅಂತ ಕರೀತಾರೆ. ಆ ಇಳಾವೃತ ವರ್ಷದ ಮಧ್ಯಭಾಗದಲ್ಲಿ ಮೇರು ಪರ್ವತ ಇದೆ. ಆ ಮೇರು ಪರ್ವತದ ಎತ್ತರ 1,00,000 ಯೋಜನದಷ್ಟು, 16,000 ಯೋಜನದಷ್ಟು ಭಾಗ ಭೂಮಿಯ ಆಳದಲ್ಲಿ ಸೇರಿಕೊಂಡಿದೆ. 84,000 ಯೋಜನ ಕಣ್ಣಿಗೆ ಕಾಣುತ್ತೆ. ಈಗ ಸಮುದ್ರದಲ್ಲಿ ಐಸ್ಬರ್ಗ್ಗಳು, ಮಂಜುಗಡ್ಡೆ ಎಲ್ಲವೂ ಕೂಡ ಬರ್ತಾ ಇದ್ರೆ ಅವುಗಳು ಹೇಗೆ ಕೆಳಗಡೆಯಲ್ಲಿ ತುಂಬಾ ವಿಸ್ತಾರವಾಗಿದ್ದದ್ದು ಆಳದಲ್ಲಿ ಸೇರಿಕೊಂಡಿರತ್ತೆ, ಉಳಿದಿದ್ದೆಲ್ಲವೂ ಕೂಡ ಮೇಲ್ಗಡೆಯಲ್ಲಿ ಕಾಣಿಸ್ತಾ ಇರತ್ತೆ. ಅದರಂತೆ ಇವುಗಳು ಕೂಡ ವಿಸ್ತಾರವಾಗಿ ಕಾಣಿಸಿಕೊಳ್ತಾ ಇದೆ. 84,000 ಯೋಜನದಷ್ಟು ಮೇಲ್ಗಡೆಯಲ್ಲಿದೆ. ಇಂತಹ ಇಳಾವೃತ ಪರ್ವತದ 4 ದಿಕ್ಕುಗಳಲ್ಲೂ, ಉತ್ತರ ದಿಕ್ಕು, ದಕ್ಷಿಣ, ಪೂರ್ವ, ಪಶ್ಚಿಮ, ಈ 4 ದಿಕ್ಕುಗಳಲ್ಲೂ ಕೂಡ 4 ಪರ್ವತಗಳಿವೆ. ನಾನು ಹಿಂದಿನ ಪಾಠದಲ್ಲಿ ಗ್ರೂಪಿನಲ್ಲಿ ಕಳಿಸಿದಂತಹ ಚಿತ್ರವನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಳಾವೃತ ವರ್ಷ ಅನ್ನೋದು ಮಧ್ಯದಲ್ಲಿರುವಂತಹ ವರ್ಷ. ಅದು ಅದರ ಮಧ್ಯದಲ್ಲಿ ಮೇರು ಪರ್ವತ ಇದೆ. ಆ ಇಳಾವೃತ ಪರ್ವತದ ಪಶ್ಚಿಮ, ಉತ್ತರ, ದಕ್ಷಿಣ, ಉತ್ತರ 4 ದಿಕ್ಕುಗಳಲ್ಲೂ 4 ಪರ್ವತಗಳಿವೆ. ಅದರಲ್ಲಿ ನೀಲ ಪರ್ವತ, ಉತ್ತರ ದಿಕ್ಕಿನಲ್ಲಿ ನೀಲ ಪರ್ವತ, ಆಮೇಲೆ ಈ ಬಲಭಾಗದಲ್ಲಿ ಶ್ವೇತ, ಶೃಂಗವಂತ ಅನ್ನುವಂತಹ 3 ಪರ್ವತಗಳಿವೆ. 3 ವಿಭಾಗವನ್ನು ಮಾಡುವಂತಹ ಪರ್ವತಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಈ ಇಳಾವೃತ ಖಂಡದ ಉತ್ತರ ಭಾಗದಲ್ಲಿ ನೀಲ ಪರ್ವತ, ಶ್ವೇತ, ಶೃಂಗವಂತ ಎಂಬುದಾಗಿ 3 ಪರ್ವತಗಳಿವೆ. ಇವು ಈ ಕಡೆ ಗಮನಿಸಿದಿರಿ ಅಂತಂದ್ರೆ ಆ ಇಳಾವೃತ ಪರ್ವತದ ಆ ಕಡೆ ಈ ಕಡೆಯಲ್ಲಿ ಬೇರೆ ಬೇರೆ ವರ್ಷಗಳಿವೆ. ಅವು ಯಾವ ವರ್ಷಗಳು ಅಂತಂದ್ರೆ ರಮ್ಯಕ ವರ್ಷ. ನಿಮ್ಮ ಆ ಇಳಾವೃತ ಪರ್ವತದ ಮೇಲ್ಗಡೆಯಲ್ಲಿ ನೋಡಿದ್ರಿ ಅಂತಂದ್ರೆ ರಮ್ಯಕ ವರ್ಷ. ಆ ರಮ್ಯಕ ವರ್ಷವನ್ನ ಇಳಾವೃತ ವರ್ಷದಿಂದ ವಿಭಾಗ ಮಾಡುವಂತಹದ್ದು ನೀಲ ಎಂಬಂತಹ ಪರ್ವತ. ಅದೇ ರೀತಿಯಾಗಿ ಇಳಾವೃತ ವರ್ಷವನ್ನ ಈ ಹರಿವರ್ಷದಿಂದ ವಿಭಾಗ ಮಾಡುವಂತಹದ್ದು ಈ ಕೇತುಮಾಲ ವರ್ಷ ಅಂತಿದೆ, ಮತ್ತೆ ಕೆಳಗಡೆಯಲ್ಲಿ ಹರಿವರ್ಷ ಅಂತಿದೆ. ಅದೇ ರೀತಿಯಾಗಿ ಇನ್ನೊಂದು ಭದ್ರ ವರ್ಷ ಅಂತಿದೆ. ಈ ವರ್ಷದಿಂದ ವಿಭಾಗ ಮಾಡುವಂತಹದ್ದು ಮಲಯ ಪರ್ವತ. ಅದೇ ರೀತಿಯಾಗಿ ಇನ್ನೊಂದು ಶ್ವೇತ ಪರ್ವತ. ಈ 3 ಪರ್ವತಗಳು ಮೇಲ್ಗಡೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ನೀಲ ಎಂಬಂತಹ ಪರ್ವತ ರಮ್ಯಕ ವರ್ಷದಿಂದ ಈ ಇಳಾವೃತ ವರ್ಷವನ್ನು ವಿಭಾಗ ಮಾಡುತ್ತೆ. ಶ್ವೇತ ಎಂಬಂತಹ ವರ್ಷ ಈ ಇನ್ನೊಂದು ಕುರು ವರ್ಷದಿಂದ ಇದನ್ನ ವಿಭಾಗ ಮಾಡುತ್ತೆ, ಹಿರಣ್ಮಯ ವರ್ಷದಿಂದ ವಿಭಾಗ ಮಾಡುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಶೃಂಗವಂತ ಎಂಬಂತಹ ವರ್ಷ ಪರ್ವತ ಕುರು ವರ್ಷದಿಂದ ಇದನ್ನ ವಿಭಾಗ ಮಾಡುತ್ತೆ. ಯಾವುದನ್ನ ಇಳಾವೃತ ವರ್ಷವು ಬೇರ್ಪಡುವ ಹಾಗೆ ಮಾಡುತ್ತೆ. ಅದನ್ನ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಯೋವಾ ಅಯಂ ದ್ವೀಪ ಕುವಲಯ ಕಮಲ ಕೋಶಾಭ್ಯಂತರ ಕೋಶ ನಿಯುತ ಯೋಜನ ವಿಶಾಲ ಸಮವರ್ತುಳಂ ಯಥಾ ಪುಷ್ಕರಂ. ಒಂದು ದೊಡ್ಡ ಕಮಲವನ್ನ ಇಟ್ಟುಕೊಂಡ್ರೆ ಆ ಕಮಲದ ಮಧ್ಯದ ಒಳಗಡೆಯಲ್ಲಿರುವಂತಹ ದಳಗಳ ಸ್ಥಾನದಲ್ಲಿ ಇಳಾವೃತ ವರ್ಷ ಇದೆ. ಆ ಇಳಾವೃತ ವರ್ಷದ ಮಧ್ಯದಲ್ಲಿ ಮೇರು ಪರ್ವತ ಇದೆ. ಯಸ್ಮಿನ್ ನವವರ್ಷಾಣಿ ನವಯೋಜನ ಸಹಸ್ರ ಯಾಮಾನಿ ಅಷ್ಟಭಿಃ ಮರ್ಯಾದಾಗಿರಿಭಿಃ ಸುವಿಭಕ್ತಾನಿ ಭವಂತಿ. ಒಂದೊಂದು ವರ್ಷಕ್ಕೂ 99,000 ಯೋಜನದಷ್ಟು ವಿಸ್ತಾರವನ್ನು ಹೇಳಿದ್ದಾರೆ. ಈ 8
ಪರ್ವತಗಳಿಂದಾಗಿ 9 ಈ ವರ್ಷಗಳು ವಿಭಾಗವಾಗಿದೆ. ಅದು ಯಾವುದು 9 ವರ್ಷಗಳು ಅಂತ ಹಿಂದೆ ಹೇಳಿದ್ದೇವೆ. ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ 9 ವರ್ಷಗಳಿವೆ. ಅದರಲ್ಲಿ ಮೊದಲಿಗೆ ಮಧ್ಯದಲ್ಲಿರುವಂತಹ ವರ್ಷ ಯಾವುದು? ಅದು ಇಳಾವೃತ ವರ್ಷ. ಅದರ ಬಗ್ಗೆ ಇಲ್ಲಿಯವರೆಗೆ ನಿರೂಪಣೆ ಮಾಡಿದೆವು. ಯಾವ ಚಿತ್ರವನ್ನು ಕಳಿಸಿದ್ದೇವೋ ಆ ಚಿತ್ರವನ್ನು ನೋಡಿದರೆ ಆ ಚಿತ್ರದ ಮಧ್ಯದಲ್ಲಿ ನಮಗೆ ಇಳಾವೃತ ವರ್ಷ ಕಾಣುತ್ತೆ. ಯೇಷಾಂ ಮಧ್ಯೆ ಇಳಾವೃತಂ ನಾಮ ಅಭ್ಯಂತರ ವರ್ಷಂ ಯಸ್ಯ ನಾಭ್ಯಾಂ ಅವಸ್ಥಿತಃ ಸರ್ವತಃ ಸೌವರ್ಣಃ ಕುಲಗಿರಿ ರಾಜಃ ಮೇರುಃ ದ್ವೀಪಯಾಮಂ ದ್ವೀಪಾಯಾಮ ಸಮುನ್ನಾಹಃ ಕರ್ಣಿಕಾಭೂತಃ ಕುವಲಯ ಕಮಲಸ್ಯ ಮೂರ್ಧನಿ 32 ಯೋಜನ ವಿತತಃ ಮೂಲೆ 16 ಸಹಸ್ರಂ ತಾವತ ಅಂತರ್ಭೂಮ್ಯಾಂಚ ಪ್ರವಿಷ್ಟಃ. ಈ ಮೇರು ಪರ್ವತ ಇದರ ಮಧ್ಯದಲ್ಲಿದೆ. ಇದನ್ನ ಬಂಗಾರತ ಪರ್ವತ ಅಂತ ಕರೀತಾರೆ. 1,00,000 ಯೋಜನದಷ್ಟು ಎತ್ತರದಲ್ಲಿದೆ. ಇದರ ಅಗ್ರಭಾಗದ ವ್ಯಾಸ 32,000 ಯೋಜನದಷ್ಟು. ಇದರ ಬುಡಭಾಗದಲ್ಲಿ ಇದರ ವಿಸ್ತಾರ 16,000 ಯೋಜನದಷ್ಟಿದೆ. ಅಷ್ಟೇ ಯೋಜನದಷ್ಟು ಈ ಪರ್ವತದ ಭಾಗ ಭೂಮಿಯ ಅಡಿಯನ್ನ ಸೇರಿದೆ. ಸ್ವಲ್ಪ 84,000 ಯೋಜನದಷ್ಟು ಭಾಗ ಮಾತ್ರ ಕಣ್ಣಿಗೆ ಕಾಣುತ್ತೆ. ಈ ಇಳಾವೃತ ವರ್ಷದ ಉತ್ತರ ಭಾಗದಲ್ಲಿ 3 ವರ್ಷಗಳಿವೆ. ಇಳಾವೃತ ವರ್ಷ ಮಧ್ಯದಲ್ಲಿರೋದು. ಇದರ ಉತ್ತರ ಭಾಗದಲ್ಲಿ 3 ವರ್ಷಗಳಿವೆ. ಒಂದು ರಮ್ಯಕ ವರ್ಷ, ಹಿರಣ್ಮಯ ವರ್ಷ, ಅದೇ ರೀತಿಯಾಗಿ ಕುರು ವರ್ಷ ಅಂತ 3 ವರ್ಷಗಳು, ಅಂತಂದ್ರೆ 3 ದೇಶಗಳು ಅಂತ ಅಂದುಕೊಳ್ಳೋಣ. ಈ ಇಳಾವೃತ ವರ್ಷವನ್ನ ಈ 3 ವರ್ಷಗಳಿಂದ ಡಿವೈಡ್ ಮಾಡುವಂತಹ 3 ಪರ್ವತಗಳಿವೆ. ಅದರಲ್ಲಿ ನೀಲ ಪರ್ವತ ಅನ್ನುವಂಥದ್ದು ರಮ್ಯಕ ವರ್ಷದಿಂದಾಗಿ ಇಳಾವೃತ ವರ್ಷವನ್ನ ವಿಭಾಗ ಮಾಡುತ್ತೆ. ಶ್ವೇತ ಪರ್ವತ ಅನ್ನುವಂಥದ್ದು, ಶ್ವೇತ ಪರ್ವತವು ಹಿರಣ್ಮಯ ವರ್ಷದಿಂದಾಗಿ ಈ ಇಳಾವೃತ ವರ್ಷವನ್ನು ವಿಭಾಗ ಮಾಡುತ್ತೆ. ಶೃಂಗವಂತ ಎಂಬಂತಹ ಪರ್ವತವು ಇದೇ ಇಳಾವೃತ ವರ್ಷವನ್ನ ಕುರು ಎಂಬಂತಹ ವರ್ಷದಿಂದ ವಿಭಾಗ ಮಾಡುತ್ತೆ. ಹಾಗಾದ್ರೆ ಇಳಾವೃತ ವರ್ಷ ಮಧ್ಯದಲ್ಲಿದೆ. ಅದರ ಉತ್ತರ ದಿಕ್ಕಿನಲ್ಲಿ ಮತ್ತೆ 3 ವರ್ಷಗಳಿವೆ. ಒಂದು ರಮ್ಯಕ ವರ್ಷ, ಹಿರಣ್ಮಯ ಮತ್ತು ಕುರು. ಈ 3 ವರ್ಷಗಳು ಇಳಾವೃತ ವರ್ಷದ ಉತ್ತರ ಭಾಗದಲ್ಲಿದೆ. ಈ ಪರ್ವತದ ವಿಸ್ತಾರ ಎಷ್ಟು? ಈ ಪರ್ವತದ ವಿಸ್ತಾರ 2,000 ಯೋಜನಗಳಷ್ಟು ಅಂತ ಹೇಳ್ತಾ ಇದ್ದಾರೆ. ಈ ಪರ್ವತಗಳ ಕೊನೆ ಎಲ್ಲಿಗೆ ಮುಟ್ಟತ್ತೆ ನಾವಲ್ಲಿ ಗಮನಿಸಬೇಕು. ಈ 3 ಪರ್ವತಗಳ ಕೊನೆ ಲವಣ ಸಮುದ್ರ. ಈ ನಾವು ಯಾವ ಚಿತ್ರವನ್ನು ನೋಡ್ತಾ ಇದ್ದೇವೋ ಆ ಚಿತ್ರದ ಸುತ್ತಲಿನಲ್ಲೂ ಕೂಡ ಒಂದು ಲವಣ ಸಮುದ್ರ ಕಾಣಿಸ್ತಾ ಇದೆ ನಮಗೆ. ಆ ಸಮುದ್ರವನ್ನ ಮುಟ್ಟತ್ತೆ. ಈ 3 ಪರ್ವತಗಳ ತುದಿಗಳು ಎರಡೂ ದಿಕ್ಕುಗಳಲ್ಲೂ, ಅಂತಂದ್ರೆ ಪೂರ್ವ ಪಶ್ಚಿಮ ಅಭಿಮುಖವಾಗಿ ನಮ್ಮ ಸಹ್ಯಾದ್ರಿ ಪರ್ವತಗಳೆಲ್ಲವೂ ಕೂಡ ನೇರವಾಗಿ ಹೇಗೆ ಹಬ್ಬಿಕೊಂಡಿದೆಯೋ ಹಾಗೆ ನೀಲ ಪರ್ವತ, ಶ್ವೇತ ಮತ್ತು ಶೃಂಗವಂತ ಎಂಬಂತಹ ಈ ಪರ್ವತಗಳು ಉದ್ದವಾಗಿ ಹರಡಿಕೊಂಡಿದೆ. ಇದರ ಆ ಕಡೆ ತುದಿ ಮತ್ತು ಈ ಕಡೆ ತುದಿ ಎರಡೂ ಕೂಡ ಪೂರ್ವ ಪಶ್ಚಿಮ ಸಮುದ್ರಗಳನ್ನ ಮುಟ್ಟುವಷ್ಟು ವಿಸ್ತಾರವಾಗಿ ಉದ್ದವಾಗಿ ಇವುಗಳು ಇವೆ. ಈ ಪ್ರತಿಯೊಂದು ಪರ್ವತದ ಅಗಲ 2,000 ಯೋಜನದಷ್ಟಿದೆ. ಉದ್ದದಲ್ಲಿ ಸ್ವಲ್ಪ ವ್ಯತ್ಯಾಸ. ಮೊದಲನೆಯದ್ದು ಅಂತಂದು ಹೇಳಿದರೆ ಮೊದಲನೇ ಪರ್ವತ 1,00,000 ಯೋಜನದಷ್ಟು ಉದ್ದವಾಗಿದೆ, ನೀಲ ಪರ್ವತ. ಅದರ ನಂತರದ ಶ್ವೇತ ಪರ್ವತ 90,000 ಯೋಜನ. ಯಾಕೆ ಅಂತಂದ್ರೆ ಆ ವೃತ್ತದ ಅಳತೆ ಕಡಿಮೆ ಆಗ್ತಾ ಇದೆ. ಅದರಿಂದಾಗಿ ಈ ನೀಲ ಪರ್ವತಕ್ಕಿಂತ ಶ್ವೇತ ಪರ್ವತದ ಉದ್ದ ಸ್ವಲ್ಪ ಕಡಿಮೆ ಆಗತ್ತೆ. ಅದಕ್ಕಿಂತ ಶೃಂಗವಂತ ಎಂಬಂತಹ ಪರ್ವತದ ಉದ್ದ 80,000 ಯೋಜನದಷ್ಟು ಕಡಿಮೆ ಆಗತ್ತೆ. ಹೀಗೆ ಈ 3 ಪರ್ವತಗಳು ಇಳಾವೃತ ವರ್ಷವನ್ನ ಈ 3 ವರ್ಷಗಳಿಂದ ವಿಭಾಗ ಮಾಡುತ್ತೆ. ಇವುಗಳ ಉದ್ದ 1,00,000, ಆಮೇಲೆ 90,000 ಯೋಜನ, 80,000 ಯೋಜನದಷ್ಟು ಉದ್ದ ಇದೆ. ಈ ಎಲ್ಲ ಪರ್ವತಗಳ ಅಗಲ 2,000 ಯೋಜನದಷ್ಟು ಅಂತ ಇವುಗಳನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಹೇಗೆ ಇಳಾವೃತ ಪರ್ವತದ ಉತ್ತರ ಭಾಗದಲ್ಲಿ ಈ 3 ಪರ್ವತಗಳು ಆ 3 ವರ್ಷಗಳಿಂದ ಇಳಾವೃತ ವರ್ಷವನ್ನು ವಿಭಾಗ ಮಾಡಿತೋ, ಅದರಂತೆಯೇ ದಕ್ಷಿಣ ಭಾಗಕ್ಕೂ ಕೂಡ 3 ವರ್ಷಗಳಿವೆ. ಹರಿವರ್ಷ, ಅದೇ ರೀತಿಯಾಗಿ ಕಿಂಪುರುಷ ವರ್ಷ ಅಂತ, ಕಿಂಪುರುಷ ಖಂಡ.
ಇಲ್ಲಿ ಈ ಹರಿವರ್ಷ, ಕಿಂಪುರುಷ ಮತ್ತು ಭಾರತ, ಭರತಖಂಡ ಅಂತ ನಾವೇನ್ ಕರಿತೇವಲ್ಲ ಇದು. ಈ ಭರತಖಂಡವನ್ನ, ಭರತ ವರ್ಷವನ್ನ ವಿಭಾಗ ಮಾಡುತ್ತೆ. ಅದರಲ್ಲಿ ಯಾವುದು ವಿಭಾಗ ಮಾಡುವಂತಹದ್ದು? 3 ಪರ್ವತಗಳೇ. ನಿಷಧ ಪರ್ವತ, ಹೇಮಕೂಟ ಅನ್ನುವಂತಹ ಪರ್ವತ ಮತ್ತು ಹಿಮಾಲಯ ಪರ್ವತಗಳು. ಇಳಾವೃತ ವರ್ಷವನ್ನ ಹರಿವರ್ಷದಿಂದ ವಿಭಾಗ ಮಾಡುವಂತಹದ್ದು ನಿಷಧ ಎಂಬಂತಹ ಪರ್ವತ. ಅದೇ ಇಳಾವೃತ ವರ್ಷವನ್ನ ಹೇಮಕೂಟ ಎಂಬಂತಹ ಪರ್ವತ ಕಿಂಪುರುಷ ಖಂಡದಿಂದ ವಿಭಾಗ ಮಾಡುತ್ತೆ. ಆಮೇಲೆ ಈ ಖಂಡಗಳಲ್ಲಿ 9 ವರ್ಷಗಳಲ್ಲಿ ಯಾವ್ಯಾವ ದೇವತೆಗಳ ರೂಪ ಇದೆ ಅದೆಲ್ಲವನ್ನು ಮುಂದೆ ನಿರೂಪಣೆ ಮಾಡುವವರಿದ್ದಾರೆ. ಆಮೇಲೆ ಈ ಕಿಂಪುರುಷ ವರ್ಷ, ಅದೇ ರೀತಿಯಾಗಿ ಈ ಇಳಾವೃತ ವರ್ಷವನ್ನ ಭಾರತ ವರ್ಷದಿಂದ ವಿಭಾಗ ಮಾಡುವಂತಹದ್ದು ಹಿಮಾಲಯ ಪರ್ವತಗಳು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲೂ ಕೂಡ ಉದ್ದ ಅಗಲಗಳಲ್ಲಿ ಅಷ್ಟೇ, ಮೇಲ್ಗಡೆ ಪರ್ವತಕ್ಕೆ ಏನ್ ಹೇಳಿದ್ರು ಅದೇ ರೀತಿಯಾಗಿ. ನಿಷಧ ಪರ್ವತ ತುಂಬಾ ಉದ್ದವಾಗಿದೆ, 1,00,000 ಯೋಜನದಷ್ಟು ಉದ್ದವಾಗಿದೆ. ಅಗಲ ಈ 3 ಪರ್ವತಗಳದ್ದು 2,000 ಯೋಜನಗಳು ಅಷ್ಟೇ. ಆಮೇಲೆ ಹೇಮಕೂಟ ಪರ್ವತವೂ ಕೂಡ 90,000 ಯೋಜನದಷ್ಟು ಉದ್ದವಾಗಿದೆ. ಮೇಲ್ಗಡೆಯಲ್ಲಿ ಶ್ವೇತ ಪರ್ವತ ಎಷ್ಟು ಉದ್ದವಾಗಿತ್ತೋ ಅಷ್ಟೇ ಉದ್ದವಾಗಿದೆ, ಅಗಲ 2,000 ಯೋಜನದಷ್ಟು. ಹಿಮಾಲಯ ಪರ್ವತಗಳ ಉದ್ದ 80,000 ಯೋಜನ, ಅಗಲ 2,000 ಯೋಜನದಷ್ಟು. ಇಷ್ಟು ವಿಸ್ತಾರ ಇವುಗಳಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏವಂ ದಕ್ಷಿಣೇನ ಇಳಾವೃತಾತ್ ನಿಷಧ, ಇಳಾವೃತ ಖಂಡವನ್ನ ನಿಷಧ, ಹೇಮಕೂಟ, ಹಿಮಾಲಯ ಇತಿ ಪ್ರಾಗಾಯತಾಹ, ಅಂದ್ರೆ ಪೂರ್ವ ಪಶ್ಚಿಮಕ್ಕೆ ಹಬ್ಬಿದಂತಹ ಈ 3 ಪರ್ವತಗಳು ಯಥಾ ನೀಲಾದಯ ಅಯುತ ಯೋಜನ ಉತ್ಸೇಧಾಹ, ಮೇಲ್ಗಡೆ ಹೇಳಿದಂತಹ ನೀಲ, ಶ್ವೇತ, ಶೃಂಗವಂತ ಎಂಬಂತಹ 3 ಪರ್ವತಯೋಗಳು 1,00,000 ಯೋಜನ, 90, 80,000 ಯೋಜನದಷ್ಟು ಉದ್ದವಾಗಿತ್ತೋ ಅಷ್ಟೇ ಯೋಜನದಷ್ಟು ವಿಸ್ತಾರವಾಗಿದೆ, ಉದ್ದವಾಗಿದೆ, ಅಗಲ 2,000 ಯೋಜನದಷ್ಟಿದೆ. ಇವುಗಳು ಯಾವುದಕ್ಕೆ ವಿಭಾಗವನ್ನು ಮಾಡಿಕೊಡುತ್ತೆ? ಹರಿವರ್ಷ, ಕಿಂಪುರುಷ, ಭಾರತಾನಾಂ ಯಥಾಸಂಖ್ಯಂ ಮರ್ಯಾದಾ ಗಿರಯ. ಅದರಲ್ಲಿ ನಿಷಧ ಪರ್ವತವು ಹರಿವರ್ಷವನ್ನ ಇಳಾವೃತ ವರ್ಷದಿಂದ ವಿಭಾಗ ಮಾಡಿಕೊಡುತ್ತೆ. ಹೇಮಕೂಟ ಪರ್ವತವು ಇಳಾವೃತ ವರ್ಷವನ್ನ ಕಿಂಪುರುಷ ವರ್ಷದಿಂದ ವಿಭಾಗ ಮಾಡಿಕೊಡುತ್ತೆ. ಭಾರತ ವರ್ಷವನ್ನ ಇಳಾವೃತ ವರ್ಷದಿಂದ ವಿಭಾಗ ಮಾಡಿಕೊಡೋದು ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಪೂರ್ವಕ್ಕೂ ಮತ್ತು ಪಶ್ಚಿಮಕ್ಕೂ ಈಗ ಒಟ್ಟು ಗಮನಿಸಿದರೆ ಈಗಾಗಲೇ 7 ವರ್ಷಗಳು ಮುಗಿದು ಹೋಯಿತು. ಉತ್ತರ ದಿಕ್ಕಿನಲ್ಲಿ ರಮ್ಯಕ ವರ್ಷ, ಹಿರಣ್ಮಯ ವರ್ಷ, ಕುರು ವರ್ಷ ಅಂತ 3 ವರ್ಷಗಳಿವೆ, 3 ದೇಶಗಳು ಅಂತ ಇಟ್ಕೊಳ್ಳೋಣ. ಇಳಾವೃತ ವರ್ಷದ ದಕ್ಷಿಣ ಭಾಗದಲ್ಲಿ ಹರಿವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷ 3 ಆಯ್ತು. ಮಧ್ಯದಲ್ಲಿ ಇಳಾವೃತ ವರ್ಷ 7 ವರ್ಷಗಳದ್ದಾಯ್ತು. ಇನ್ನ ಪೂರ್ವ ಪಶ್ಚಿಮಕ್ಕೆ ಇರುವಂತಹ ವರ್ಷಗಳು 2, ಒಂದು ಭದ್ರಾಶ್ವ ವರ್ಷ, ಇನ್ನೊಂದು ಕೇತುಮಾಲ ವರ್ಷ ಅಂತ 2 ವರ್ಷಗಳಿವೆ. ಪೂರ್ವ ಪಶ್ಚಿಮದಲ್ಲಿ 2 ಪರ್ವತಗಳಿವೆ, ಗಂಧಮಾದನ ಮತ್ತು ಮಾಲ್ಯವಂತ ಅಂತ 2 ಪರ್ವತಗಳಿವೆ. ಈ ಗಂಧಮಾದನ ಮಾಲ್ಯವಂತ ಪರ್ವತಗಳು ಹೇಗಿದೆ ಅಂತಂದ್ರೆ, ಆ ಕಡೆ ಇರುವಂತಹ ನೀಲ ಪರ್ವತಕ್ಕೆ, ಈ ಕಡೆಯಲ್ಲಿರುವಂತಹ ನಿಷಧ ಪರ್ವತಕ್ಕೆ ಎರಡಕ್ಕೂ ಅಂಟಿಕೊಂಡು ಹಬ್ಬಿಕೊಂಡಿರುವಂತಹ ಪರ್ವತಗಳು ನಾವಿಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ಇಳಾವೃತ ವರ್ಷದ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಈ ಒಂದು ಕೇತುಮಾಲ, ಒಂದು ಮಾಲ್ಯವಂತ ಅನ್ನುವಂತಹ ಪರ್ವತ, ಇನ್ನೊಂದು ಗಂಧಮಾದನ ಪರ್ವತ. ನಾವು ಹನುಮಂತ ಎಲ್ಲ ಕಪಿಗಳು ಮೂರ್ಛೆ ತಪ್ಪಿ ಬಿದ್ದಾಗ ಗಂಧಮಾದನ ಪರ್ವತದಿಂದಾಗಿ ಔಷಧವನ್ನು ತೆಗೆದುಕೊಂಡು ಬಂದ್ರು ಅಂತ ಯಾವುದನ್ನು ಹೇಳುತ್ತೇವೋ ಅದು ಈ ಗಂಧಮಾದನ ಪರ್ವತ. ಈ ಗಂಧಮಾದನ ಪರ್ವತವೂ ಕೂಡ ಮತ್ತು ಈ ಮಾಲ್ಯವಂತ, ಈ 2 ಪರ್ವತಗಳು ನೀಲ ಮತ್ತು ಕೆಳಗಡೆಯಲ್ಲಿರುವಂತಹ ನಿಷಧ ಪರ್ವತಗಳೇನಿದೆಯೋ ಅವು ಎರಡಕ್ಕೂ ಅಂಟಿಕೊಂಡ ಹಾಗೆ ಈ ಕಡೆಯಿಂದ ಆ ಕಡೆಯವರೆಗೂ ವಿಸ್ತಾರವಾಗಿ ಹಬ್ಬಿಕೊಂಡಿವೆ. ಇವುಗಳ ಉದ್ದ ಎಷ್ಟಿದೆ ಅಂತಂದ್ರೆ, ಈ ಪರ್ವತದಿಂದ ಆ ಪರ್ವತವರೆಗೂ 31,000 ಯೋಜನದಷ್ಟು ಉದ್ದವಾಗಿದೆ. ಅಗಲ ಆ ಪರ್ವತಗಳು ಹೇಗೆ 2,000 ಯೋಜನದಷ್ಟು ಅಗಲ ಇತ್ತೋ ಅಷ್ಟೇ ವಿಸ್ತಾರವಾಗಿ ಅಗಲದಲ್ಲಿದೆ. ಅದರಲ್ಲಿ ಗಂಧಮಾದನ ಪರ್ವತ ಇಳಾವೃತ ವರ್ಷವನ್ನ ಭದ್ರಾಶ್ವ ವರ್ಷದಿಂದ ವಿಭಾಗ ಮಾಡುತ್ತೆ. ಈ ಮಾಲ್ಯವಂತ ಎಂಬಂತಹ ಈ ಪರ್ವತವು ಅದೇ ಇಳಾವೃತ ವರ್ಷವನ್ನ ಕೇತುಮಾಲ ಎಂಬಂತಹ ವರ್ಷದಿಂದ ವಿಭಾಗ ಮಾಡಿ ಕೊಡುತ್ತೆ. ಒಟ್ಟಾರೆ ಈ 9 ವರ್ಷಗಳನ್ನ ವಿಭಾಗ ಮಾಡಿ ಕೊಡ್ಲಿಕ್ಕೆ ಇರುವಂತಹ ಬೆಟ್ಟಗಳು 8 ಬೆಟ್ಟಗಳು. ಅವರು ಹಿಂದೆ ಹೇಳಿದ್ರು, ಆ 8 ಬೆಟ್ಟಗಳು
ಈ ಖಂಡಗಳನ್ನ ಜಂಬೂ ದ್ವೀಪವನ್ನ 9 ವರ್ಷಗಳಾಗಿ ವಿಭಾಗ ಮಾಡಿದೆ. ಅದರಲ್ಲಿ ನೀಲ, ಶ್ವೇತ, ಶೃಂಗವಂತ, ಅದೇ ರೀತಿಯಾಗಿ ನಿಷಧ, ಹೇಮಕೂಟ, ಹಿಮಾಲಯ, ಈ 6 ಪರ್ವತಗಳು, ಇಲ್ಲಿರುವಂತಹ ಮಾಲ್ಯವಂತ, ಗಂಧಮಾದನ, ಒಟ್ಟಾರೆ ಈ 8 ಪರ್ವತಗಳು ಈ 9 ವರ್ಷಗಳು ಇಲಾವೃತ ವರ್ಷಕ್ಕಿಂತ ವಿಭಿನ್ನವಾಗುವ ಹಾಗೆ ಅದನ್ನ ಮಾಡಿದೆ ಅಂತ ಇಷ್ಟು ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ತಥೈವ ಇಳಾವೃತಂ ಅಪರೇಣ ಪೂರ್ವೇಣ ಚ ಮಾಲ್ಯವತ್ ಗಂಧಮಾದನೌ ಗಂಧಮಾದನಾವಾನೀಲ ನಿಷಧಾಯುತೌ ದ್ವಿಸಾಹಸ್ರ ಪೃಥು ಕೇತುಮಾಲ ಭದ್ರಾಶ್ವಯೋ ಸೀಮಾನಂ ವಿದಧಾತೆ. ಈ ಕೇತುಮಾಲ ವರ್ಷಕ್ಕೂ ಮತ್ತು ಭದ್ರಾಶ್ವ ವರ್ಷಕ್ಕೂ ವಿಭಾಗವನ್ನು ಮಾಡುವಂತಹ 2 ಡಿವೈಡರ್ ರೀತಿಯಲ್ಲಿ ಈ 2 ಪರ್ವತಗಳಿದೆ ಅಂತ ಇಷ್ಟು ವಿವರಣೆಯನ್ನ ಮೊದಲಿಗೆ 9 ಜಂಬೂ ದ್ವೀಪದಲ್ಲಿರುವಂತಹ ವರ್ಷಗಳ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಇದು ಆ ಚಿತ್ರವನ್ನು ಇಟ್ಟುಕೊಂಡು ನೋಡಿದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಅರ್ಥವಾಗತ್ತೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡಿರೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು.